STM32 ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಫೈಲಿಗೆ ಹೋಗಿ ನೀವು ಅಲ್ಲಿ STM32 ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಮರ್ಷಿಯಲ್ ಪಾರ್ಟ್ ನಂಬರಲ್ಲಿ STM32F103C8T6ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ಪ್ರಾಜೆಕ್ಟ್ ನೇಮ್ನ ಟೈಪ್ ಮಾಡ್ಕೊಳ್ಳಿ. ಫೈಲ್ ಲೊಕೇಶನ್ನ ನೋಡ್ಕೊಳ್ಳಿ, ಫಿನಿಶ್ ಕೊಡಿ. ನಂತರ ಹೆಕ್ಸ್ ಫೈಲ್ ಕೂಡ ಇದೇ ಲೊಕೇಶನಲ್ಲಿ ಸೇವ್ ಆಗುತ್ತೆ, ಇದನ್ನು ನೆನಪಿಟ್ಕೊಳ್ಬೇಕು. ಫೈಲ್ ಕ್ರಿಯೇಟ್ ಆದಮೇಲೆ ನಿಮಗೆ ಒಂದು ಪ್ರೊಸೆಸರ್ನ ಲೇಔಟ್ ಬರುತ್ತೆ. ನೀವು ಟೈಮರ್ಸಲ್ಲಿ ಹೋಗ್ಕೊಂಡು TIM2ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕ್ಲಾಕ್ ಸೋರ್ಸಸಲ್ಲಿ ಇಂಟರ್ನಲ್ ಕ್ಲಾಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಚಾನಲ್ 1ನಲ್ಲಿ PWM ಜನ್ರೇಷನ್ ಚಾನಲ್ 1, ಚಾನಲ್ 2ಅಲ್ಲಿ PWM ಜನ್ರೇಷನ್ 2 ಸೆಲೆಕ್ಟ್ ಮಾಡ್ಕೊಳ್ಬೇಕು. ರೀಸ್ಕೇಲರ್ನ 120ಗೆ ಸೆಟ್ ಮಾಡ್ಕೊಳ್ಳಿ. ಕೌಂಟರ್ನ 255, ಆಟೋ ರೀಲೋಡ್ನ ಎನೇಬಲ್ ಮಾಡ್ಕೊಳ್ಳಿ. ಪಲ್ಸ್ನ 80. ಇನ್ನೊಂದು ಪಲ್ಸ್ನ 125 ಅಂತ ಟೈಪ್ ಮಾಡಿ. ಕಂಟ್ರೋಲ್ S ಆಡಿಸಿ ಸೇವ್ ಮಾಡ್ಕೊಳ್ಳಿ. ಮೇನ್ ಕೋಡ್ ಫೈಲಿಗೆ ಬಂದುಕೊಂಡು main.c ಅಂತ ಇದೆ ಆ ಫೈಲಿಗೆ ಬಂದು ಕೋಡ್ನಲ್ಲಿ ನೀವು ಸ್ವಲ್ಪ ಚೇಂಜಸ್ನ ಮಾಡಬೇಕಾಗುತ್ತೆ. ನೀವು ಕೊಟ್ಟಿರುವಂಥ ನಾನಿಲ್ಲಿ ಟೆಕ್ಸ್ಟಲ್ಲಿ ಕೊಟ್ಟಿರೋಂಥ ಕೋಡ್ನ ಕಾಪಿ ಮಾಡಿಕೊಂಡು 92-93 ಲೈನಲ್ಲಿ ಪೇಸ್ಟ್ ಮಾಡಬೇಕು. ಈ ಕೋಡ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಬಯಾಟ್ ಹೊಡ್ಕೊಳ್ಳಿ, ನಂತರ ನೀವು ಅರ್ಥ ಮಾಡ್ಕೊಳ್ಬೋದು. ಒಂದು ಸಲ ಕೋಡ್ ಟೈಪ್ ಆದಮೇಲೆ ರನ್ ಮಾಡಿ. ನಂತರ ಪ್ರಾಪರ್ಟೀಸಿಗೆ ಹೋಗಿ ಅಲ್ಲಿ C ಮತ್ತು C++ ಬಿಲ್ಡ್ ಅಂತ ಇರುತ್ತೆ, ಅಲ್ಲಿ ಹೋಗ್ಕೊಂಡು ಸೆಟ್ಟಿಂಗ್ಸಿಗೆ ಹೋಗ್ಕೊಂಡು ನೀವು ಪೋಸ್ಟ್ ಬಿಲ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ವರ್ಟ್ ಟು ಬೈನರಿ, ಕನ್ವರ್ಟ್ ಟು ಹೆಕ್ಸ್ ಫೈಲ್ ಮಾಡಿ ಅಪ್ಲೈ ಆ್ಯಂಡ್ ಕ್ಲೋಸ್ ಮಾಡಬೇಕು. ನಂತರ ಮತ್ತೊಂದು ಸತಿ ಬಿಲ್ಡ್ ಮಾಡಬೇಕು. ಬಿಲ್ಡ್ ಆದ ನಂತರ ಪ್ರೋಟಿಯಸ್ನ ಓಪನ್ ಮಾಡ್ಕೊಳ್ಬೇಕು. ನೀವು ಪ್ರೋಟಿಯಸ್ನಲ್ಲಿ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಂಡು
ಹೊಸ ನೇಮ್ ಕೊಟ್ಟು ಫೈಲ್ನ ಸೇವ್ ಮಾಡ್ಕೊಳ್ಬೇಕು. ನಂತರ ಪಿ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಈ ಏನು ಪ್ರೊಸೆಸರ್ ಇತ್ತು ಅದನ್ನು ನಂಬರ್ನ ಟೈಪ್ ಮಾಡ್ಕೊಳ್ಬೇಕು. ನಾವು STM32F103C8ನ ತೊಗೊಂಡಿದ್ವಿ. ಅದಕ್ಕೆ ಸೇಮ್ ಅದನ್ನೇ ಟೈಪ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡಬೇಕು. ಮತ್ತು ಅಲ್ಲಿ ಪ್ಲೇಸ್ ಮಾಡಿಕೊಂಡು ನಂತರ ಇನ್ಸ್ಟ್ರೂಮೆಂಟ್ಸಲ್ಲಿ ಹೋಗ್ಕೊಂಡು ನೀವು ಆಸಿಲೋಸ್ಕೋಪ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅದನ್ನು ಮಿರರ್ ಮಾಡಿಕೊಂಡು ಪಿನ್ ನಂಬರ್ 11ಗೆ ಕನೆಕ್ಟ್ ಮಾಡಬೇಕು ಎನ. ನಂತರ ನೀವು ಹೆಕ್ಸ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೆಕ್ಸ್ ಫೈಲ್ನ ಸೆಲೆಕ್ಟ್ ಮಾಡೋದು ಹೇಗೆಂದರೆ ನೀವು ICನ ಡಬಲ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹೆಕ್ಸ್ ಫೈಲ್ನ ಎಲ್ಲಿ ಸೇವ್ ಮಾಡಿದರೆ ಅಲ್ಲಿ ಹೋಗ್ಕೊಂಡು ಹೆಕ್ಸ್ ಫೈಲ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಬೇಕು. ನಂತರ ನೀವು ಡಿಸೈನಿಗೆ ಹೋಗಿ ಪವರ್ ರೇಲ್ ಅಂತ ಇರುತ್ತೆ, ಅಲ್ಲಿ ಹೋಗ್ಕೊಂಡು ಗ್ರೌಂಡಿಗೆ VSSA ಅಂತ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಗೂ VCC VDDಗೆ VDDಯನ್ನು ಆ್ಯಡ್ ಮಾಡಿಕೊಂಡು 3.3 ವೋಲ್ಟ್ ಕೊಟ್ಟು ಓಕೆ ಕ್ಲಿಕ್ ಮಾಡಬೇಕು. ನಂತರ ನೀವು ರನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಔಟ್ಪುಟ್ ಬರುತ್ತೆ ವೇವ್ ಫಾರ್ಮ್.